ಏಕಾದಶಿಯಂದು ಆಹಾರ ನಿಷೇಧಕ್ಕೆ ಕಾರಣ. ಮಾನವರಿಗೆಲ್ಲ ಏಕಾದಶಿಯು ಕಡ್ಡಾಯ. ಇಲ್ಲಿ ಏಕಾದಶಿ, ಕೃಷ್ಣ ಜಯಂತಿ ಅಂತ ಇದೆ. ಇವುಗಳಲ್ಲಿ ಏಕಾದಶಿ ಮತ್ತು ಕೃಷ್ಣ ಜಯಂತಿ ವ್ರತಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕಡ್ಡಾಯವಾಗಿ ವಿಧಿಸಲ್ಪಟ್ಟಿರುವ ಉಪವಾಸ ವ್ರತಗಳಾಗಿವೆ ಅಂತ ತುಂಬಾ ಜನ ಹೇಳಿರೋದನ್ನು ಕೂಡ ನೀವು ಕೇಳಿರ್ಬೋದು. ಏಕಾದಶಿಯಂದು ಅನ್ನವನ್ನ ಸ್ವೀಕಾರ ಮಾಡಬಾರ್ದು ಅಂತ. ಅನ್ನವನ್ನೇ ಯಾಕೆ ಸ್ವೀಕಾರ ಮಾಡಬಾರ್ದು ಅನ್ನೋದಕ್ಕೆ ತುಂಬಾನೇ ಸ್ಪಷ್ಟವಾದ ವಿವರಣೆಯನ್ನು ನಾವು ಈ ಪುಸ್ತಕದಲ್ಲಿ ನೋಡಬಹುದು. ಹರೇ ಕೃಷ್ಣ, ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯಾತ್ಮ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂಥ ಅತ್ಯಂತ ವಿಶೇಷವಾದ ಏಕಾದಶಿ ವ್ರತದ ಕುರಿತು ತುಂಬಾನೇ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸುವಂತಹ ಪುಸ್ತಕದ ಬಗ್ಗೆ ತಿಳ್ಕೋಣ. ನೀವು ಇಲ್ಲಿ ನೋಡ್ಬೋದು ಏಕಾದಶಿ ವ್ರತ ಅಂತ. ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಅಂದರೆ ಈ ಏಕಾದಶಿಗೆ ಕುರಿತಾದಂತಹ ವಿಷಯಗಳು ನೂರಾರಿದೆ. ಈ ಒಂದು ಏಕಾದಶಿಯ ವ್ರತವನ್ನು ನಾವು ಮಾಡೋದರಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತದೆ ಮತ್ತು ನಮ್ಮ ದೇಹ ಯಾವ ರೀತಿಯಾಗಿ ಆರೋಗ್ಯವಾಗಿರೋದಕ್ಕೆ ಈ ಏಕಾದಶಿ ನಮಗೆ ಉಪಯೋಗವಾಗುತ್ತೆ. ಹಾಗೆ ಯಾರೆಲ್ಲ ಏಕಾದಶಿ ವ್ರತವನ್ನು ಮಾಡ್ಬೋದು? ಈಗ ವೃದ್ಧರಾಗಿರುವಂಥವರು ಏಕಾದಶಿ ವ್ರತವನ್ನು ಮಾಡಬಹುದಾ, ಅಥವಾ ಆರೋಗ್ಯ ಸರಿ ಇಲ್ಲದೆ ಇರುವಂಥವರು ಈ ಏಕಾದಶಿ ವ್ರತವನ್ನು ಮಾಡಬಹುದಾ ಎನ್ನುವಂತಹ ನೂರಾರು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಸೊ ಹಾಗಾಗಿ ಈ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಮಾಹಿತಿ ಅಂದರೆ ಪುಸ್ತಕಗಳ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಮೊದಲನೇದಾಗಿ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಕೇವಲ 71 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. 71 ಪುಟಗಳಲ್ಲಿ ನಮಗೆ ಈ ಏಕಾದಶಿ ಕುರಿತಾದಂತಹ ಇರುವಂತಹ ಮಾಹಿತಿಗಳನ್ನು ನಾವು ನೋಡಿದ್ರೆ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಅದು ಯಾವ ರೀತಿಯಾಗಿ ಇರುತ್ತೆ ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ಈ ಒಂದು ವಿಶೇಷವಾದ ಪುಸ್ತಕದ ಸಂಕಲನ ಅನುವಾದ ವಿವರಣೆ ಬಂದು ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚನಾಚಾರ್ಯರು ಅಂತ ಹೇಳಿ. ಇಲ್ಲಿ ನೋಡ್ಬೋದು ಏಕಾದಶಿ ವ್ರತ ಅಂತ ಇದೆ. ಕೆಳಗಡೆ ಏಕಾದಶಿ ವ್ರತದ ಮಹತ್ವ, ಆಚರಣೆಯ ವಿಧಿವಿಧಾನಗಳು, ಸಂಕಲ್ಪ ಮಂತ್ರಗಳು, ಸಂಬಂಧಿಸಿದ ಹರಿದಾಸರ ಕೃತಿಗಳು ಇತ್ಯಾದಿ ಈ ಎಲ್ಲ ವಿಷಯಗಳನ್ನು ನಾವಿಲ್ಲಿ ನೋಡ್ಬೋದು. ಮೊದಲನೇದಾಗಿ ಪರಿವಿಡಿಯಲ್ಲಿ ಇರುವಂತಹ ವಿಷಯಗಳನ್ನ ನಾವು ನೋಡೋದಾದ್ರೆ ಉಪವಾಸ ವ್ರತಕ್ಕಿಂತ ಮಿಗಿಲಾದ ತಪಸ್ಸಿಲ್ಲ ಅಂತ ಹೇಳಿಬಿಟ್ಟಿದೆ. ಎರಡನೇದಾಗಿ ಉಪವಾಸದಿಂದ ಸಕಲ ಪುರುಷಾರ್ಥ ಸಿದ್ಧಿ. ಏಕಾದಶಿಯು ಸಕಲ ತೀರ್ಥ ಕ್ಷೇತ್ರಗಳಿಗಿಂತ ಮಿಗಿಲು. ಎಲ್ಲ ಯಾಗಗಳಿಗಿಂತಲೂ ಏಕಾದಶಿಯು ಶ್ರೇಷ್ಠ. ಎಲ್ಲ ಪರ್ವಕಾಲಗಳಿಗಿಂತಲೂ ಏಕಾದಶಿಯು ದೊಡ್ಡದು. ಏಕಾದಶಿಯಂದು ಆಹಾರ ನಿಷೇಧಕ್ಕೆ ಕಾರಣ. ಮಾನವರಿಗೆಲ್ಲ ಏಕಾದಶಿಯು ಕಡ್ಡಾಯ. ಏಕಾದಶಿ ವ್ರತಕ್ಕೆ ವಯೋಮಾನ. ಅಶಕ್ತರು ಏಕಾದಶಿಯಂದು ಸ್ವೀಕರಿಸಬಹುದಾದ ಆಹಾರ. ಏಕಾದಶಿಯಂದು ಫಲಾಹಾರ ಮಾಡಬಹುದಾದ ಅಶಕ್ತರು. ಅನ್ನವನ್ನು ಮಾತ್ರ ಏಕಾದಶಿಯಂದು ಸರ್ವತಾ ತಿನ್ನಕೂಡದು. ಏಕಾದಶಿಯಂದು ತಿನ್ನಕೂಡದ ಅನ್ನದ ಲಕ್ಷಣ. ತುಂಬ ಜನ ಹೇಳಿರೋದನ್ನು ಕೂಡ ನೀವು ಕೇಳಿರ್ಬೋದು. ಏಕಾದಶಿಯಂದು ಅನ್ನವನ್ನು ಸ್ವೀಕಾರ ಮಾಡಬಾರ್ದು ಅಂತ. ಅನ್ನವನ್ನೇ ಯಾಕೆ ಸ್ವೀಕಾರ ಮಾಡಬಾರ್ದು ಅನ್ನೋದಕ್ಕೆ ತುಂಬಾನೇ ಸ್ಪಷ್ಟವಾದ ವಿವರಣೆಯನ್ನು ನಾವು ಈ ಪುಸ್ತಕದಲ್ಲಿ ನೋಡಬಹುದು. ಸೂತಕಾದಿಗಳಲ್ಲೂ ಏಕಾದಶಿಯನ್ನು ಬಿಡಕೂಡದು. ಗಾಂಧಾರಿಯ 100 ಮಕ್ಕಳು ಸಾಯಲು ಕಾರಣ. ಏಕಾದಶಿ ವ್ರತದಲ್ಲಿ ಒಟ್ಟು 4 ಭೋಜನಗಳು ತ್ಯಾಜ್ಯ. ಅಂದ್ರೆ ಯಾವ 4 ಭೋಜನ